ಗೌರ್ಮೆಂಟ್ ಜಾಬಿಗೆ ತಯಾರಿ ನಡೆಸೋರು ಒಂದು ಪ್ರೈವೇಟ್ ಜಾಬ್ ಅಥವಾ ಬಿಸ್ನೆಸ್ ಒಳಗೆ ಇದ್ಕೊಂಡೇ ತಯಾರಿ ಪ್ರಿಪ್ರೇಷನ್ ನಡೆಸಿರಿ ಅಂತ ನಾನು ಹೇಳಿದ್ದೆ. ಬಟ್ ಇದು ಎಲ್ಲೊಂದು ಕಡೆ ಈ IAS ಮತ್ತು KS ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ನಾವು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿರ್ತೀವಿ. ಅಂಥವರಿಗೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಬೇಕಾಗಿತ್ತು ಪ್ರಿಪ್ರೇಷನಿಗೆ, ದೊಡ್ಡ ಹುದ್ದೆಗಳಾಗಿರೋದ್ರಿಂದ. ಆಮೇಲೆ ಸಿಲೆಬಸ್ ಭಾಳ ವಾಸ್ಟ್ ಇರ್ತೈತಿ. ಸೊ ಅಂಥ ಟೈಮ್ನಾಗ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತೈತಿ, ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತೈತಿ. ಸೊ ಅಂಥ ಟೈಮ್ನಾಗ ಫುಲ್ ಟೈಮ್ ನೀವು ಸ್ಟಡಿಗೆ ಕೊಡೋದು ಉತ್ತಮ. ಸರ್ಟನ್ ಇಷ್ಟು ವರ್ಷ ಅಂತ ಕೊಟ್ಬಿಡ್ರಿ ಇಷ್ಟು ಅಟೆಂಪ್ಟ್ ಅಂತೇಳಿ. ಯಾಕಂತಂದ್ರೆ ಭಾಳ ರಿವಿಷನ್ ಮಾಡ್ಬೇಕಾಕೈತಿ, ಭಾಳ ಓದಬೇಕಾಕೈತಿ ಹೆಚ್ಚಿಂದು. ಆಮೇಲೆ ಸಿಲೆಬಸ್ ಭಾಳ ವಾಸ್ಟ್ ಇರ್ತೈತಿ ಬೇರೆ ಎಕ್ಸಾಮ್ಗಳು ಕಂಪೇರ್ ಮಾಡಿದರೆ. ಸೊ ಸಿವಿಲ್ ಸರ್ವಿಸಿಗೆ ಏನು ಪ್ರಿಪ್ರೇಷನ್ ಮಾಡ್ತಿರ್ತೀರಿ ನೀವು, ಜಾಬ್ ಅಥವಾ ಬಿಸ್ನೆಸ್ ಇಲ್ಲದೇ ನೀವು ಫುಲ್ ಟೈಮ್ ಸ್ಟಡಿಗೆ ಕೊಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಭಾಳಷ್ಟು ಟೈಮು ರಿವಿಷನಿಗೆ ಬೇಕಾಕೈತಿ, ಪ್ರಾಕ್ಟೀಸ್ ಮಾಡಕ್ಕೆ ಬೇಕಾಗೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕೆ ನೀವು ಕೊಡಬೇಕಾಗೈತಿ. ಹೀಗಾಗಿ ಸಿವಿಲ್ ಸರ್ವಿಸ್, ಪರ್ಟಿಕ್ಯುಲರ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಏನು ದೊಡ್ಡ ದೊಡ್ಡ ಹುದ್ದೆಗಳಿಗೆ ನೀವು ಓದ್ತಾ ಇರ್ತೀರಲ್ಲ, ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ, ಸೊ ನೀವು ಫುಲ್ ಟೈಮ್ ಸ್ಟಡಿಗೆ ಇಂಪಾರ್ಟೆನ್ಸ್ ಕೊಡೋದು ಭಾಳ ಉತ್ತಮ. ಥ್ಯಾಂಕ್ ಯು ಸೋ ಮಚ್ ಗೈಸ್.